ಯಾವ ಪಾಕಿಸ್ತಾನ ಉಗ್ರರಿಗೆ ಅನ್ನ, ಆಹಾರ, ನೀರು, ಗಾಳಿ, ವಸತಿ, ಅವರಿಗೆ ರಾಜಾತಿಥ್ಯ ಎಲ್ಲವನ್ನು ಕೊಟ್ಟು ಸಾಕುತ್ತಲ್ಲ, ಅದೇ ಉಗ್ರರು ಪಾಕಿಸ್ತಾನದ ಅಧ್ಯಕ್ಷ ಶಹಬಾಜ್ ಶರೀಫ್ ಮತ್ತು ಸೇನಾ ಮುಖ್ಯಸ್ಥ ಮುನೀರ್ ಅವರ ವಿರುದ್ಧ ಕಿಡಿಕಾರ್ಬಿಟ್ಟಿದ್ದಾನೆ. ಕೊಂದುಬಿಡ್ತೀನಿ ನಿಮ್ಮನ್ನ ಅಂತ. ಈ ಹಿಂದೆ ಅನೇಕ ಬಾರಿ ಇಂತಹ ಬೆದರಿಕೆಗಳೆಲ್ಲ ಬಂದಿದೆ. ಆ ಸುದ್ದಿಗೆ ಬರ್ತೀನಿ ನಾನು, ಡೀಟೇಲ್ಸ್ ಏನೇನಾಗಿತ್ತು ಅಂತ. ಇದೀಗ ಡೊನಾಲ್ಡ್ ಟ್ರಂಪ್ ಮತ್ತು ಪಾಕಿಸ್ತಾನದ ಸಂಬಂಧದ ಬಗ್ಗೆ ಅನೇಕ ಬಾರಿ ಚರ್ಚೆ ಮಾಡಿದ್ದೀವಿ. ಅದು ವೈಯಕ್ತಿಕದ ಕಾರಣಕ್ಕಾಗಿನೋ, ದೇಶದ ಹಿತಾಸಕ್ತಿಯ ಕಾರಣಕ್ಕಾಗಿನೋ ಪಾಕಿಸ್ತಾನ ಮತ್ತು ಅಮೆರಿಕ ಚೆನ್ನಾಗಿ ಸಂಬಂಧವನ್ನು ಹೊಂದಿದೆ. ಹೀಗಾಗಿಯೇ ಪಾಕಿಸ್ತಾನ ಇರಾನ್ನ ಈ ಯುದ್ಧದ ಸಮಯದಲ್ಲಿ ಶಾಂತಿ ದೂತನಾಗಿ ಕೆಲಸ ಮಾಡೋಕೆ ಬಂದಿತ್ತು. ಅದರ ಸ್ವಾರ್ಥವೂ ಕೂಡ ಇರಬಹುದು. ಆರ್ಥಿಕ ಸಹಾಯ ಸಿಗುತ್ತೆ, IMFನಿಂದ ಸಾಲ ಸಿಗಬೇಕಾದ್ರೆ ಅಮೆರಿಕ ನಮ್ಮ ಜೊತೆಗೆ ಅತ್ಯುತ್ತಮವಾಗಿರಬೇಕು ಅನ್ನುವಂತಹ ಕಾರಣ ಆಗಿರ್ಬೋದು. ಎರಡನೇದ್ದು, ಡೊನಾಲ್ಡ್ ಟ್ರಂಪ್ ಇತ್ತೀಚೆಗೆ ಒಂದು ಬೇಡಿಕೆಯನ್ನು ಅಥವಾ ಒತ್ತಾಯವನ್ನು ಮಾಡಿದ್ರು ಮಧ್ಯಪ್ರಾಚ್ಯದ ಎಲ್ಲ ದೇಶಗಳಿಗೆ, ಇಸ್ರೇಲ್ನ ಜೊತೆಗೆ ನೀವು ಸಂಬಂಧ ಬೆಳೆಸಬೇಕು, ಇಸ್ರೇಲ್ನ ಅಬ್ರಹಾಂ ಒಪ್ಪಂದವನ್ನು ನೀವೆಲ್ಲರೂ ಕೂಡ ಒಪ್ಪಿಕೊಳ್ಳಬೇಕು ಅಂತ. ಅಮೆರಿಕಾದವರು ಈ ಕೊಟ್ಟಂತ ಒಪ್ಪಂದವನ್ನ ಪಾಕಿಸ್ತಾನ ನಿರಾಕರಣೆ ಮಾಡಿತ್ತು. ಅಲ್ಲಿ ರಕ್ಷಣಾ ಸಚಿವರೆಲ್ಲ ನಿರಾಕರಣೆಯನ್ನು ಮಾಡಿದ್ರು. ಆದರೆ ಇದೀಗ ಒಂದು ವೇಳೆ ನೀವು ಇಸ್ರೇಲನ್ನು ಗುರುತಿಸಿದ್ರೆ ನಿಮ್ಮನ್ನ ಕೊಂದು ಬಿಡ್ತೀನಿ ಅಂತ ಅಲ್ಲಿಯ ಉಗ್ರ ವಾರ್ನಿಂಗ್ ಮಾಡಿದ್ದಾನೆ. ಲಷ್ಕರ್ ಎ ತೈಬಾದ ಒಬ್ಬ ಉಗ್ರ ಇಂಥದ್ದೊಂದು ವಾರ್ನಿಂಗ್ ಮಾಡಿರೋದು. ಏನೇನಾಯಿತು ಬೆಳವಣಿಗೆ, ಡೀಟೇಲ್ಸ್ ನೋಡ್ತಾ ಹೋಗೋಣ. ಇಸ್ರೇಲ್ ಅಮೆರಿಕ ಬೆಂಬಲಿಸಿದ್ರೆ ಕೊಲೆ ಮಾಡ್ತೀನಿ ಅಂತ ಹೇಳಿರುವಂಥ ವ್ಯಕ್ತಿ ಆತ. ಅಮೆರಿಕ ಇಸ್ರೇಲ್ ಜೊತೆ ಪಾಕ್ ಪ್ರಧಾನಿ ಶಹಬಾಜ್ ಶರೀಫ್, ಸೇನಾ ಮುಖ್ಯಸ್ಥ ಅಸಿಮ್ ಮುನೀರ್ ಈ ಹೊಂದಾಣಿಕೆ ನಮಗಿಷ್ಟ ಇಲ್ಲ ಅಂತ ಉಗ್ರ ಹೇಳ್ತಾ ಇರೋದು. ಹೀಗೆ ಮುಂದುವರೆದ್ರೆ ನಿಮ್ಮಿಬ್ಬರನ್ನ ಕೊಂದು ಹಾಕ್ತೀನಿ ಅಂತ ಲಷ್ಕರ್ ಎ ತೊಯ್ಬಾದ ಉಪಮುಖ್ಯಸ್ಥ ಗುಡಿಗೆ ಬಿಟ್ಟಿದ್ದಾರೆ. ಶಹಬಾಜ್ ಶರೀಫ್, ಆಸಿಮ್ ಮುನೀರ್ಗೆ ಉಗ್ರ ಸೈಫುಲ್ಲಾ ಕಸೂರಿ ಬೆದರಿಕೆ ಹಾಕಿರುವಂಥ ವ್ಯಕ್ತಿ. ಭಾರತಕ್ಕೂ ಕೂಡ ಮೋಸ್ಟ್ ವಾಂಟೆಡ್ ಆಗಿರುವಂಥ ವ್ಯಕ್ತಿ ಈತ. ಇಸ್ರೇಲ್ಗೆ ಬೆಂಬಲ ಕೊಟ್ಟರೆ ನಿಮ್ಮನ್ನ ಜೀವ ಸಹಿತ ಉಳಿಸಲ್ಲ ಅಂತ ಉಗ್ರ ಕಸೂರಿ ಎಚ್ಚರಿಕೆ ಕೊಟ್ಟಿದ್ದಾನೆ. ಅಮೆರಿಕದ ಸ್ನೇಹ ಮುಂದಿನ ದಿನಗಳಲ್ಲಿ ನಮಗೆ ಹೊಡೆತ ಕೊಡಬಹುದು, ತೊಂದರೆ ಕೊಡಬಹುದು ಅಂತ ಆ ವ್ಯಕ್ತಿ ಪ್ರಿಡಿಕ್ಟ್ ಮಾಡ್ತಾ ಇರೋದು. ಲಷ್ಕರ್ ಎ ತೊಯ್ಬಾ ಸಂಘಟನೆಯ ಸೈಫುಲ್ಲಾ ಕಸೂರಿ ಕೊಟ್ಟಂತಹ ಎಚ್ಚರಿಕೆ ಇದು. ನೀವು ನೋಡಿ, ಅಧಿಕೃತವಾಗಿ ನೀವು ಅವ್ರ ಜೊತೆ ರಾಜತಾಂತ್ರಿಕ ಸಂಬಂಧ ಅಂದರೆ ಇಸ್ರೇಲ್ನ ಜೊತೆಗೆ ಅವರನ್ನು ಒಪ್ಪಿದರೆ ಅದನ್ನು ನಾವು ಯಾವುದೇ ಕಾರಣಕ್ಕೂ ಸಹಿಸಲ್ಲ, ಬೆಂಬಲವನ್ನು ಕೊಟ್ಟರೂ ಕೂಡ ನಾವು ಸಹಿಸಲ್ಲ ಅಂತ ಆ ವ್ಯಕ್ತಿ ಹೇಳ್ತಾ ಇರೋದು. ಯಾವ ಕಾರಣಕ್ಕಾಗಿ ಅಮೆರಿಕಾದ ಸ್ನೇಹತ್ವ ಬೇಡ ಅಂತ ಈ ವ್ಯಕ್ತಿ ಹೇಳ್ತಿದ್ದಾನೆ? ಎರಡು ಕಾರಣ ಇದೆ. ಒಂದು, ನಾವು ಮುಸ್ಲಿಂ ದೇಶ ಆಗಿದ್ದೀವಿ, ನಾವು ಮುಸ್ಲಿಂ ಕಂಟ್ರಿ ಆಗಿರೋದು, ನೀವು ಅಮೆರಿಕಾದ ಜೊತೆಗೆ ಯಾವ ಕಾರಣಕ್ಕೂ ಸಂಬಂಧವನ್ನು ಬೆಳೆಸಬಾರ್ದು. ಯಾಕೆ? ಉಗ್ರರಿಗೆ ಅಮೆರಿಕಾದ ಮೇಲೆ ಯಾವ ತರನಾದಂಥ ದ್ವೇಷ ಇದೆ, ಅವರ ವಿರುದ್ಧ ಯಾವ ತರನಾಗಿ ಕಿಡಿಕಾರ್ತಾರೆ ಅನ್ನೋದನ್ನು ನಾವು ನೋಡಿದ್ದೀವಿ. ಹೀಗಾಗಿ ಅಮೆರಿಕಾದ ಜೊತೆಗೆ ಪಾಕಿಸ್ತಾನ ಯಾವುದೇ ಕಾರಣಕ್ಕೂ ಸಂಬಂಧವನ್ನು ಇಟ್ಕೊಳ್ಬಾರ್ದು ಅಂತ ಈ ವ್ಯಕ್ತಿ ಹೇಳ್ತಾ ಇರೋದು, ಸೈಫುಲ್ಲಾ ಕಸೂರಿ ಹೇಳ್ತಾ ಇರೋದು. ಇದು ಮುಂದಿನ ದಿನಗಳಲ್ಲಿ ನಮಗೆ ಹೊಡೆತ ಕೊಡುತ್ತೆ, ಇಸ್ಲಾಮಿ ಹಿತಾಸಕ್ತಿಗೆ ಇದು ದೊಡ್ಡ ಮಟ್ಟದ ಹೊಡೆತವನ್ನು ಕೊಡುತ್ತೆ, ತೊಂದರೆಯನ್ನು ಕೊಡುತ್ತೆ ಅಂತ ಅವರು ಹೇಳ್ತಾ ಇರೋದು. ಬಟ್ ಪಾಕಿಸ್ತಾನಕ್ಕೆ ಅಮೆರಿಕ ಅನಿವಾರ್ಯ ಆಗಿದೆ, ಆರ್ಥಿಕ ಕಾರಣಕ್ಕಾಗಿ. ಅಟ್ಲೀಸ್ಟ್ ಡೊನಾಲ್ಡ್ ಟ್ರಂಪ್ ಅವರ ಕಾರಣಕ್ಕಾಗಿಯೂ ಕೂಡ ಅವರು ಸಹಾಯ ಮಾಡ್ತಾರೆ ಅಂತ. ಎರಡನೇದ್ದು, ಇವತ್ತು ನಾವು ಅಮೆರಿಕಾವನ್ನು ಏನಾದರೂ ಒಪ್ಪಿಕೊಂಡು ಅವರ ಜೊತೆಗೆ ಸ್ನೇಹತ್ವವನ್ನು ಮುಂದುವರಿಸಿದರೆ, ಒಂದು ವೇಳೆ ನಾವು ಅಮೆರಿಕ ಒಪ್ಪಿಕೊಂಡ್ರೆ ಅದು ನೇರವಾಗಿ ಇಸ್ರೇಲನ್ನು ಕೂಡ ಒಪ್ಪಿಕೊಂಡಂತೆ. ಯಾಕೆ? ಇಸ್ರೇಲ್ ಮತ್ತು ಅಮೆರಿಕ ಮಿತ್ರತ್ವದ ದೇಶಗಳು. ನಾಳೆ ಇಸ್ರೇಲ್ನ ಕಾರಣಕ್ಕಾಗಿ ನಮ್ಮ ಮೇಲೆ ಏನಾದರೂ ದಾಳಿ ಮಾಡೋ ಪ್ರಯತ್ನವನ್ನು ಅಮೆರಿಕ ಮಾಡಬಹುದು. ಹೀಗಾಗಿ ಅಮೆರಿಕವನ್ನು ಕೂಡ ನಂಬಬಾರದು, ಅವರ ಜೊತೆಗೆ ಸ್ನೇಹ ಸಂಬಂಧ ಬೇಡ, ಇಸ್ರೇಲನ್ನು ಕೂಡ ಒಪ್ಪಿಕೊಳ್ಳುವಂತಹ ಅವಕಾಶಗಳು ನಮಗೆ ಬೇಡ ಅಂತ ಸೈಫುಲ್ಲಾ ಕಸೂರಿ ಹೇಳುವ ಮುಖಾಂತರ ಇಬ್ಬರಿಗೆ ಕೊಲೆ ಬೆದರಿಕೆಯನ್ನು ಆ ವ್ಯಕ್ತಿ ಹೇಳ್ತಿದ್ದಾನೆ. ಡೆತ್ ವಾರ್ ನೀಡಿದಂತಹ ಉಗ್ರ ಯಾರು? ಹಾಗಾದ್ರೆ ಯಾರು ಈ ವ್ಯಕ್ತಿ? ನಿಷೇಧಿತ ಲಷ್ಕರ್ ಎ ತೊಯ್ಬಾ ಸಂಘಟನೆಯ ಪ್ರಮುಖ ಕಮಾಂಡರ್ ಈತ, ಉಪಮುಖ್ಯಸ್ಥಾಗಿ ಎಲ್ಲ ಕೆಲಸ ಮಾಡಿದ್ದ. ಸಂಘಟನೆಯ ಸಂಸ್ಥಾಪಕ ಹಫೀಜ್ ಸೈಯದ್ ಜಕೀವುರ್ ರೆಹಮಾನ್ ಲಕ್ವಿಗೆ ಅತ್ಯಂತ ಆಪ್ತನಾಗಿದ್ದಾನಂತೆ. ಜಮ್ಮು ಕಾಶ್ಮೀರ, ಭಾರತದಲ್ಲಿ ಈ ಪಹಲ್ಗಾಮ್ ದಾಳಿ ಆಗಿತ್ತಲ್ಲ, ಅದರ ಮಾಸ್ಟರ್ ಮೈಂಡ್ ಈ ವ್ಯಕ್ತಿನಿ ಅಂತ ಹೇಳ್ತಾರೆ. ಭಾರತ ಸಲ್ಲಿಕೆ ಮಾಡಿದಂಥ ಚಾರ್ಜ್ ಶೀಟ್ನಲ್ಲೂ ಕೂಡ ಈ ವ್ಯಕ್ತಿಯೆಲ್ಲ ಹೆಸರಿದೆ. ಈತ ಅತ್ಯಂತ ಕಠೋರವಾಗಿರುವಂಥ ವ್ಯಕ್ತಿ, ದ್ವೇಷವನ್ನು ಕೂಡ ಈ ವ್ಯಕ್ತಿ ಕಾರ್ತಾ ಇದ್ದ. ನೀವು ನೋಡಿ, ಅಮೆರಿಕ ಪಾಕಿಸ್ತಾನದ ಸ್ನೇಹ ಸಂಬಂಧ ಅನೇಕ ವರ್ಷಗಳಿಂದ ಎಲ್ಲವೂ ಕೂಡ ಇದೆ. ಅನೇಕ ಬಾರಿ ನಂಬಿಕೆ ಅಪನಂಬಿಕೆ ಎಲ್ಲವೂ ಕೂಡ ಆಗಿದೆ. ಬಟ್ ಈ ವ್ಯಕ್ತಿ ಹೇಳ್ತಿದ್ದಾನೆ ಯಾವ ಕಾರಣಕ್ಕೂ ಆ ಸ್ನೇಹ ಸಂಬಂಧ ಬೇಡ ಅಂತ. ಲಷ್ಕರ್ ಎ ತೊಯ್ಬಾದ ಸಂಸ್ಥಾಪಕ ಹಫೀಜ್ಗೆ ಆಪ್ತ. ಪಹಲ್ಗಾಮ್ ಘಟನೆಯಲ್ಲಿ ಈ ವ್ಯಕ್ತಿ ಹೆಸರಿತ್ತು. ಪಾಕ್ ಗೌರ್ಮೆಂಟ್ ಬ್ಯಾನ್ ಮಾಡಿದ್ದೀವಿ ಅಂತ ಹೇಳ್ತಾರೆ. ನಾವು ಪಾಕಿಸ್ತಾನ ಈ ವ್ಯಕ್ತಿಯನ್ನ ಬ್ಯಾನ್ ಮಾಡಿದ್ದೀವಿ ಅಂತ ಹೇಳ್ತಾರೆ. ಬಟ್ ಆದರೂ ಕೂಡ ಈ ಲಾಹೋರು ಸೇರಿದಂತೆ ಅನೇಕ ಕಡೆಗಳೇ ಈ ವ್ಯಕ್ತಿಯೆಲ್ಲ ಸಮಾವೇಶಗಳನ್ನು ಮಾಡಿಕೊಂಡು ಅಡ್ಡಾಡ್ತಾ ಇರೋದನ್ನು ನೋಡಿದ್ದೀವಿ. ಭಾರತದಲ್ಲಿ ಸಮುದ್ರ ಮಾರ್ಗದ ಮುಖಾಂತರ ಒಂದು ದಾಳಿ ಮಾಡ್ತೀನಿ ಅಂತ ಇತ್ತೀಚೆಗೆ ಈ ವ್ಯಕ್ತಿ ಒಂದು ವಿಡಿಯೋವನ್ನು ಕೂಡ ಹರಿದು ಬಿಟ್ಟಿದ್ದ. ಇದು ಈ ವ್ಯಕ್ತಿಯ ಒಟ್ಟಾರೆ ಹಿನ್ನೆಲೆ. ಈತ ಇದೀಗ ಅಲ್ಲಿಯ ವ್ಯಕ್ತಿಗಳಿಗೆ ಬೆದರಿಕೆ ಹಾಕಿರೋದು. ನೀವು ನೋಡಿ, ಪಾಕಿಸ್ತಾನದ ಇತಿಹಾಸದಲ್ಲಿ ಇದೇ ಮೊದಲ ಬಾರಿಗೆ ಅಂತಲ್ಲ, 2007ರಲ್ಲಿ ಭುಟ್ಟೋ ಅವರು ಅಲ್ಲಿ ಅಧ್ಯಕ್ಷರು, ಬೆಂಜಮಿನ್ ಭುಟ್ಟೋ ಅವರು ಅಲ್ಲಿ ಅಧ್ಯಕ್ಷರಾಗಿರ್ತಾರೆ. ಆ ವ್ಯಕ್ತಿ ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ, ಬೆನ್ಜೀರ್ ಭುಟ್ಟೋ.
ಆ ವ್ಯಕ್ತಿ ಏನು ಹೇಳ್ತಾರೆ, ಅಮೆರಿಕಾದ ಬೆಂಬಲದೊಂದಿಗೆ ಭಯೋತ್ಪಾದಕರನ್ನ ಮಟ್ಟ ಹಾಕ್ತೀವಿ ಅಂತ ಎಲ್ಲಿ ಪಾಕಿಸ್ತಾನದಲ್ಲಿ ಕೊಟ್ಟಂತ ಹೇಳಿಕೆ. ಅವಾಗ ಏನು ಮಾಡುತ್ತೆ, TTPಯ ಉಗ್ರರು ಇರ್ತಾರೆ. ಆ TTPಯ ಉಗ್ರರು ಏನು ಮಾಡ್ತಾರೆ, ನಮ್ಮನ್ನು ನೀವು ಮಟ್ಟ ಹಾಕ್ತಿರಲ್ಲ ಅಂತ ಹೇಳಿ ಬೆದರಿಕೆಗಳನ್ನು ಹಾಕ್ತಾರೆ. ಭುಟ್ಟೋ ವಿರುದ್ಧ ಕೊಲೆ ಬೆದರಿಕೆಗಳನ್ನು ಹಾಕ್ತಾರೆ. ಪರಿಣಾಮವಾಗಿ 2007ರಲ್ಲಿ ಅಲ್ಲಿ ಅಧ್ಯಕ್ಷ ಭುಟ್ಟೋ ಅವರನ್ನ ಬಾಂಬ್ ದಾಳಿ ಮಾಡುವ ಮುಖಾಂತರ ಸಾಯಿಸಿಬಿಡ್ತಾರೆ 2007ರಲ್ಲಿ. ಅದಾದ ನಂತರ 2003ರಲ್ಲಿ 9/11 ಘಟನೆ ಆಯ್ತಲ್ಲ ಅಮೆರಿಕಾದಲ್ಲಿ, ಆ ಘಟನೆ ಆದ ನಂತರ ಸಮಯದಲ್ಲೂ ಕೂಡ ಅಲ್ಲಿಯ ಪರ್ವೇಜ್ ಮುಷರಫ್ ವಾರ್ ಆನ್ ಟೆರರ್ ಅನ್ನುವಂತಹ ಘೋಷಣೆ ಮಾಡ್ತಾರೆ. ಅಮೆರಿಕದ ಸಹಯೋಗದೊಂದಿಗೆ ನಾವು ಮಾಡ್ತೀವಿ ಅಂತ, ಅಂದರೆ ಟೆರರಿಸ್ಟ್ಗಳ ವಿರುದ್ಧ ನಾವು ಕ್ರಮ ತೆಗೆದುಕೊಳ್ತೀವಿ ಅಂತ. ಈ ವ್ಯಕ್ತಿಯ ವಿರುದ್ಧವೂ ಕೂಡ ಕ್ರಮ ಕೈಗೊಳ್ತೀವಿ, ಕೊಲೆ ಮಾಡ್ತೀವಿ ಅಂತೆಲ್ಲ ಬೆದರಿಕೆ ಹಾಕಿ ದಾಳಿ ಮಾಡೋ ಪ್ರಯತ್ನ ಆಗುತ್ತೆ. ಕ್ಷಣಾರ್ಧದಲ್ಲಿ ಆ ವ್ಯಕ್ತಿ ಪಾರಾಗಿದ್ದು. ಇಂತಹ ದಾಳಿಗಳು ಪಾಕಿಸ್ತಾನದಲ್ಲಿ ಅನೇಕ ಬಾರಿಯಾಗಿದೆ. ಇದೀಗ ಅಮೆರಿಕ ಮತ್ತು ಇಸ್ರೇಲ್ನ ಕಾರಣಕ್ಕಾಗಿ ಅಲ್ಲಿ ಅಧ್ಯಕ್ಷರು, ಸೇನಾ ಮುಖ್ಯಸ್ಥರಿಗೆ ಮತ್ತೊಮ್ಮೆ ಇಂಥದ್ದೊಂದು ಬೆದರಿಕೆ ಕರೆಗಳು ಬಂದಿರುವುದನ್ನು ನೋಡ್ತಾ ಇದ್ದೀವಿ. ಇದು ಪಾಕಿಸ್ತಾನದಲ್ಲಿ ಆಗ್ತಾ ಇರುವಂತಹ ಬೆಳವಣಿಗೆ. ಇವೆಲ್ಲದರ ನಡುವೆ ರಷ್ಯಾ ಮತ್ತು ಅಫ್ಘಾನಿಸ್ತಾನ ಒಂದು ಬಿಗ್ ಡೀಲ್ ಮಾಡಿಕೊಂಡಿದೆ. ಒಂದು ಕಡೆ ಪಾಕಿಸ್ತಾನ ಮತ್ತು ಅಫ್ಘಾನಿಸ್ತಾನದ ನಡುವೆ ಗಡಿ ರೇಖೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ದೊಡ್ಡ ಮಟ್ಟದ ಹಿನ್ನಡೆಗಳು, ಯುದ್ಧಗಳಾಗ್ತಾ ಇದೆ, ದಾಳಿ ಪ್ರತಿದಾಳಿಗಳಾಗ್ತಾ ಇದೆ. ಇವೆಲ್ಲದರ ನಡುವೆ ರಷ್ಯಾ ಮತ್ತು ಅಫ್ಘಾನಿಸ್ತಾನದ ನಡುವೆ ಬಿಗ್ ಡೀಲ್ ಆಗಿರಬಹುದು. ತಾಲಿಬಾನ್ನೊಂದಿಗೆ ಮಿಲಿಟರಿ ಸಹಕಾರವನ್ನು ಹೆಚ್ಚು ಮಾಡೋದಕ್ಕೆ ರಷ್ಯಾ ಮಹಾ ಒಪ್ಪಂದವನ್ನು ಮಾಡಿಕೊಂಡಿದೆ. ಅಫ್ಘಾನಿಸ್ತಾನಕ್ಕೆ ಮಿಗ್ ಮತ್ತು ಸುಖೋಯ್ ಫೈಟರ್ ಜೆಟ್ಗಳ ಸಹಾಯ ಮಾಡ್ತೀವಿ ಅಂತೆಲ್ಲ ಅವರು ಹೇಳಿದ್ದಾರೆ. ಅಫ್ಘಾನಿಸ್ತಾನಕ್ಕೂ S-400 ಅಥವಾ ಫ್ಯಾನ್ಸೀರ್ ವಾಯು ರಕ್ಷಣಾ ವ್ಯವಸ್ಥೆ ಸಿಗುವಂಥ ಸಾಧ್ಯತೆ ಇದೆ. ಮಾಸ್ಕೋದಲ್ಲಿ ಅಂತಾರಾಷ್ಟ್ರೀಯ ಭದ್ರತಾ ವೇದಿಕೆ ಒಂದು ಸಮಾವೇಶ ಆಯಿತು. ಅಲ್ಲಿ ಎಲ್ಲ ಅನುಮೋದನೆಯನ್ನು ಕೊಟ್ಟಿದ್ದಾರೆ. ಅಲ್ಲಿ ರಷ್ಯಾ ಭದ್ರತಾ ಮಂಡಳಿ ಕಾರ್ಯದರ್ಶಿ ಸೆರ್ಗೈ ಶೋಯುಗ್ ಅಂತ, ತಾಲಿಬಾನ್ನ ರಕ್ಷಣಾ ಸಚಿವ ಮುಲ್ಲಾ ಮೊಹಮ್ಮದ್ ಯಾಕೂಬ್ ಇವರೆಲ್ಲ ಭಾಗವಹಿಸಿದ್ರು. ರಷ್ಯಾಕ್ಕೆ ಮಿಗ್, ಸುಖೋಯ್ ಫೈಟರ್ ಜೆಟ್ಗಳನ್ನು ಕೊಡ್ತೀವಿ ಅಂತೆಲ್ಲ ಆಗಿದೆ ಅಂತೆ ಮಾತುಕತೆ. S-400 ಇವುಗಳ ಕ್ಷಿಪಣಿ ನಿರೋಧಕ ಇವೆಲ್ಲವನ್ನು ಕೂಡ ನಾವು ಹಸ್ತಾಂತರ ಮಾಡ್ತೀವಿ ಅಂತ. ನೀವು ಗಮನಿಸಬೇಕಾದ ಸಂಗತಿ ಅಂತ ಹೇಳಿದರೆ 2003ರಲ್ಲಿ ಇದೇ ರಷ್ಯಾ ತಾಲಿಬಾನನ್ನು ಭಯೋತ್ಪಾದಕ ಸಂಘಟನೆ ಎನ್ನುವ ಕಾರಣಕ್ಕಾಗಿ ನಿಷೇಧ ಮಾಡಿತ್ತು. 2003ರಲ್ಲಿ. ಇವತ್ತು ಅವರೇ ಮಿತ್ರತ್ವವನ್ನು ವಹಿಸ್ತಾ ಇದ್ದಾರೆ, ಸ್ನೇಹತ್ವ ಆಗ್ತಾ ಇದೆ, ಎರಡು ದೇಶಗಳ ನಡುವೆ ಒಪ್ಪಂದಗಳಾಗ್ತಾ ಇದೆ. ರಕ್ಷಣಾತ್ಮಕವಾಗಿ ರಷ್ಯಾ ಇವತ್ತು ತಾಲಿಬಾನ್ ಸಪೋರ್ಟಿಂಗ್ ನಿಂತಿದೆ. 2003ರಲ್ಲಿ ಆದಂಥ ಬೆಳವಣಿಗೆ ಇದು. 2003ರಲ್ಲಿ ಭಯೋತ್ಪಾದಕ ಸಂಘಟನೆ ಅಂತ ಅಧಿಕೃತವಾಗಿ ಇವರೆಲ್ಲ ಘೋಷಣೆ ಮಾಡಿದರು. ಅದಾದ ನಂತರ ಕಳೆದ ವರ್ಷ ಅಲ್ಲಿಯ ಸುಪ್ರೀಂ ಕೋರ್ಟ್ ಇದನ್ನು ತೆಗೆದುಹಾಕಿದೆ. ನೀವು ನೋಡಿ ಬೆಳವಣಿಗೆ ಹೆಂಗಿತ್ತು ಅಂತ ಹೇಳಿದರೆ, ಚೆಚನ್ಯ ಎನ್ನುವಂಥ ಒಂದು ಪ್ರದೇಶ ಅದು. ಇವತ್ತು ನಾವು ಹೆಂಗೆ ಪಾಕಿಸ್ತಾನದ ಸರ್ಕಾರದ ವಿರುದ್ಧ ಕೆಲವೊಂದಿಷ್ಟು ಸಂಘಟನೆಗಳ ಹೋರಾಟ ಮಾಡೋ ಪ್ರಯತ್ನವನ್ನು ಮಾಡ್ತಿದೆ. ಚೈತನ್ಯವು ಕೂಡ ಅವತ್ತು ರಷ್ಯಾ ಸರ್ಕಾರದ ವಿರುದ್ಧ ಅವರೆಲ್ಲ ಹೋರಾಟ ಮಾಡ್ತಾ ಇದ್ರು. ಈ ಚೈತನ್ಯಗೆ ಈ ತಾಲಿಬಾನ್ ಸರ್ಕಾರ ಏನಿದೆ ಅವತ್ತೇನು ಉಗ್ರರ ಪಟ್ಟ ಇವರಿಗೆ ಕಟ್ಟಿತ್ತು, ಈ ತಾಲಿಬಾನ್ ಅವರು ತಾಂತ್ರಿಕವಾಗಿ ಆರ್ಥಿಕವಾಗಿ ಸಹಾಯ ಮಾಡ್ತಿದ್ದಾರೆ ಎನ್ನುವಂಥ ಆರೋಪದ ಕಾರಣಕ್ಕಾಗಿ ರಷ್ಯಾ ಏನು ಮಾಡಿತ್ತು ಅಂತ ಹೇಳಿದರೆ ಭಯೋತ್ಪಾದಕ ಸಂಘಟನೆ ಅಂತೆಲ್ಲ ಅವರಿಗೆ ಹಣೆಪಟ್ಟಿಯನ್ನು ಕೊಟ್ಟಿತ್ತು. 2025ರಲ್ಲಿ ರಷ್ಯಾದ ಸುಪ್ರೀಂ ಕೋರ್ಟ್ ಏಪ್ರಿಲ್ ತಿಂಗಳಲ್ಲಿ 22 ವರ್ಷಗಳಿಂದ ಭಯೋತ್ಪಾದಕ ಪಟ್ಟಿ ಏನಿತ್ತು ಅದನ್ನು ತೆಗೆದುಹಾಕೋ ಪ್ರಯತ್ನ ಆಯಿತು. ಅದಾದ ನಂತರ ಕಾನೂನುಬದ್ಧ ಸರ್ಕಾರ ಅಂತಲೂ ಕೂಡ ಇದೇ ರಷ್ಯಾ ಮಾನ್ಯತೆಯನ್ನು ಮಾಡಿದೆ. ಆ ಮುಖಾಂತರ ರಷ್ಯಾ ಮತ್ತು ಅಫ್ಘಾನಿಸ್ತಾನದ ನಡುವೆ ಇಂಥದ್ದೊಂದು ಬಿಗ್ ಡೀಲ್ ಆಗಿದೆ. ಅಂದರೆ ಯಾವ ದೇಶಗಳು ಯಾವ ಸಮಯದಲ್ಲಿ ಶತ್ರುತ್ವ ಆಗುತ್ತವೆ, ಯಾವ ದೇಶಗಳು ಏನೇನಾಗುತ್ತೆ ಯಾವುದು ಕೂಡ ಗೊತ್ತಾಗಲ್ಲ. ಒಂದು ಚೈತನ್ಯ ಎನ್ನುವಂತಹ ಈ ಒಂದು ಸಂಘಟನೆಗೆ ಅಥವಾ ಜನಸಮೂಹಕ್ಕೆ ಇವರು ಸಪೋರ್ಟ್ ಮಾಡಿದ್ರು ಅನ್ನೋ ಕಾರಣಕ್ಕಾಗಿ ಅವತ್ತು ಉಗ್ರರ ಪಟ್ಟವನ್ನು ಕೊಟ್ಟಿದ್ದಂತಹ ರಷ್ಯಾ ಇವತ್ತು ರಾಜತಾಂತ್ರಿಕವಾಗಿ ಅಥವಾ ವಿಶ್ವದ ವ್ಯಾಪ್ತಿಯನ್ನು ತನ್ನ ಸಮೀಕರಣಕ್ಕೆ ತೆಗೆದುಕೊಳ್ಳುವಂತಹ ಕಾರಣಕ್ಕಾಗಿ ಇವತ್ತು ಇದೇ ರಷ್ಯಾ ತಾಲಿಬಾನ್ ಜೊತೆಗೆ ಡೀಲ್ ಮಾಡಿಕೊಳ್ತಾ ಇದೆ. ಇದು ರಷ್ಯಾ ಮತ್ತು ಅಫ್ಘಾನಿಸ್ತಾನದ ನಡುವೆ ಡೀಲ್ ಆದರೆ ಪಾಕಿಸ್ತಾನಕ್ಕೆ ನಡುಕ. ಯಾವ ಕಾರಣಕ್ಕಾಗಿ ನಡುಕ? ಇದೇ ಅಫ್ಘಾನಿಸ್ತಾನ ಮತ್ತು ಪಾಕಿಸ್ತಾನದ ನಡುವೆ ಡ್ಯುರಾಂಡ್ ರೇಖೆಯ ಬಗ್ಗೆ ಯುದ್ಧಗಳು ನಡೀತಾ ಇರೋದು, ಗೊಂದಲಗಳಾಗ್ತಾ ಇರೋದನ್ನು ನೋಡ್ತಾ ಇದ್ದೀವಿ. ಡ್ಯುರಾಂಡ್ ಗಡಿ ರೇಖೆಯನ್ನು ನಾವು ಯಾವುದೇ ಕಾರಣಕ್ಕೂ ಒಪ್ಪಲ್ಲ ಅಂತ ಇದೇ ಅಫ್ಘಾನಿಸ್ತಾನದ ತಾಲಿಬಾನ್ ಸರ್ಕಾರ ಹೇಳ್ತಾ ಇದೆ. ಆ ಕಾರಣಕ್ಕಾಗಿ ಪಾಕಿಸ್ತಾನ ಮತ್ತು ಅಫ್ಘಾನಿಸ್ತಾನದ ನಡುವೆ ಗೊಂದಲಗಳೆಲ್ಲ ಆಗ್ತಾ ಇರೋದು. ಇದೀಗ ರಷ್ಯಾ ತಾಲಿಬಾನ್ಗೆ ಮಿಲಿಟರಿ ಉಪಕರಣ ಕೊಡ್ತೀವಿ, ಶಸ್ತ್ರಾಸ್ತ್ರ ದುರಸ್ತಿ, ಶಸ್ತ್ರಾಸ್ತ್ರವನ್ನೆಲ್ಲವನ್ನು ಒದಗಿಸ್ತೀವಿ ಅಂತೆಲ್ಲ ಹೇಳಿದ್ದಾರೆ. ತಾಲಿಬಾನ್ ಸರ್ಕಾರ ಬಲಶಾಲಿ ಆಗುತ್ತೆ ಇನ್ಮೇಲೆ ರಷ್ಯಾದ ಸಹಾಯದಿಂದ. ಈ ಒಪ್ಪಂದ ಅಮೆರಿಕ ಮತ್ತು ಪಾಕಿಸ್ತಾನಕ್ಕೆ ಅತ್ಯಂತ ಕಳವಳಕಾರಿಯಾದಂಥ ಬೆಳವಣಿಗೆ ಅಂತ ಹೇಳ್ತಿದ್ದಾರೆ. ಹೀಗಾಗಿ ಪಾಕಿಸ್ತಾನ ಮತ್ತು ತಾಲಿಬಾನ್ ನಡುವಿನ ಸಂಬಂಧ ಹದಗೆಟ್ಟು ಹೋಗ್ಬಿಟ್ಟಿದೆ. ಇದಕ್ಕೆ ಏನು ಕಾರಣಗಳು ಅಂತ ಹೇಳಿದರೆ, ನೀವು ನೋಡಿ ಗಡಿ ವಿವಾದ ಇದೆ ಪಾಕಿಸ್ತಾನ ಮತ್ತು ಅಫ್ಘಾನಿಸ್ತಾನದ ನಡುವೆ. ಡ್ಯುರಾಂಡ್ ಲೈನ್ ನಾನು ಆವಾಗಲೇ ಹೇಳಿದೆ. ಈ ಡ್ಯುರಾಂಡ್ ಲೈನಿನ ಭಾಗವಾಗಿ ನಾಳೆ ತಾಲಿಬಾನ್ಗೆ S-400 ಆಗಿರ್ಬೋದು, ಸುಖೋಯ್ ಆಗಿರ್ಬೋದು, ಇವೆಲ್ಲವೂ ಕೂಡ ಸಿಕ್ಕರೆ ತನ್ನ ವಾಯು ದಾಳಿಯನ್ನು ಮತ್ತಷ್ಟು ಪ್ರಖರತೆಗೆ ಒಳಪಡಿಸುವಂಥ ಪ್ರಯತ್ನವನ್ನು ತಾಲಿಬಾನ್ ಮಾಡುತ್ತೆ.
ಇಷ್ಟು ದಿನಗಳ ಕಾಲ ಏನಾಗಿತ್ತು ತಾಲಿಬಾನ್ ಮತ್ತು ಪಾಕಿಸ್ತಾನದ ವಿಚಾರದಲ್ಲಿ ಈ ವಾಯು ದಾಳಿಯ ಅಂದರೆ ಈ ವಾಯು ದಾಳಿ ಮಾಡೋದ್ರಲ್ಲಿ ಪಾಕಿಸ್ತಾನವೇ ಮೇಲುಗೈ ಸಾಧಿಸ್ತಾ ಬಂದಿತ್ತು. ಇವತ್ತು ರಷ್ಯಾದ ಅತ್ಯಾಧುನಿಕ ಕ್ಷಿಪಣಿ ಜೆಟ್ಗಳು ಇವೆಲ್ಲವೂ ಕೂಡ ಸಿಗ್ತಾ ಇರುವುದರಿಂದ ಆ ದಾಳಿಯ ಪ್ರಖರತೆಯನ್ನು ಪಾಕಿಸ್ತಾನ ಎದುರಿಸಬೇಕು. ಒಂದು. ಎರಡನೇದ್ದು TTP ಉಗ್ರರಿಗೆ ಆಧುನಿಕ ಶಸ್ತ್ರಾಸ್ತ್ರಗಳು ಸಿಗುತ್ತೆ. ಈ ತಾಲಿಬಾನ್ ಏನು ಮಾಡುತ್ತೆ, TTP ಉಗ್ರರಿಗೆ ಆಂತರಿಕವಾಗಿ ಒಂದು ಸಹಾಯ ಮಾಡುವ ಪ್ರಯತ್ನವನ್ನು ಇವರೆಲ್ಲ ಮಾಡ್ತಾರೆ. ಈ TTP ಏನು ಮಾಡುತ್ತೆ, ಯಾವಾಗಲೂ ಕೂಡ ಪಾಕಿಸ್ತಾನವನ್ನು ಕೆಣಕಿ ಪಾಕಿಸ್ತಾನದ ಮೇಲೆ ದಾಳಿ ಮಾಡುವ ಪ್ರಯತ್ನವನ್ನು ಇದೇ TTP ಉಗ್ರರು ಮಾಡ್ತಾರೆ. ಈ TTP ಉಗ್ರರಿಗೆ ತಾಲಿಬಾನ್ ಆಶ್ರಯ ಕೊಟ್ಟಿದೆ. ಈಗ ಒಂದು ವೇಳೆ ನಾಳೆ ತಾಲಿಬಾನ್ ಸರ್ಕಾರಕ್ಕೆ ಇವರು S-400 ಆಗಿರ್ಬೋದು, ಸುಖೋಯ್ ಆಗಿರ್ಬೋದು, ಬೇರೆ ಬೇರೆ ಯುದ್ಧ ವಿಮಾನಗಳು ಅದನ್ನೆಲ್ಲ ಕೊಡೋ ಪ್ರಯತ್ನವನ್ನು ಮಾಡ್ತಿದ್ದಾರಲ್ಲ, ಒಪ್ಪಂದಗಳಾಗ್ತಾ ಇದೆಯಲ್ಲ, ಒನ್ಸ್ ಅಗೇನ್ ಈ ಎಲ್ಲ ಉಪಕರಣಗಳು TTP ಉಗ್ರರಿಗೆ ಸಿಕ್ಕರೆ ಆ ದಾಳಿಯನ್ನು ಕೂಡ ಪಾಕಿಸ್ತಾನ ಎದುರಿಸಬೇಕಾದಂತಹ ಪರಿಸ್ಥಿತಿ ಬರುತ್ತೆ. ಅಂದರೆ ಶತ್ರುವಿನ ಮುಖಾಂತರ ಇಂಥದ್ದೊಂದು ದಾಳಿಗಳೆಲ್ಲವೂ ಕೂಡ ಆಗಿ ಪಾಕಿಸ್ತಾನ ಮತ್ತೊಮ್ಮೆ ಹೊಡೆತವನ್ನು ತಿನ್ನಬಹುದು ಎನ್ನುವಂತಹ ಸಾಧ್ಯತೆಗಳ ಕಾರಣಕ್ಕಾಗಿ ತಾಲಿಬಾನ್ ಮತ್ತು ರಷ್ಯಾದ ಈ ಸ್ನೇಹತ್ವ, ಈ ಒಟ್ಟಾರೆ ಮಿತ್ರತ್ವ ಏನಿದೆ, ಇದು ಒನ್ಸ್ ಅಗೇನ್ ಎರಡು ದೇಶಗಳ ನಡುವೆ. ಅಮೆರಿಕಕ್ಕೂ ಕೂಡ ಒಂದು ಸಂದೇಶ. ಅಮೆರಿಕ ಪಾಕಿಸ್ತಾನಕ್ಕೆ ಸಹಾಯ ಮಾಡೋ ಪ್ರಯತ್ನವನ್ನು ಮಾಡುತ್ತೆ, ಇದೀಗ ರಷ್ಯಾ ತಾಲಿಬಾನಿಗೆ ಸಹಾಯ ಮಾಡುತ್ತೆ. ಇದೇ ಗಮನಿಸಬೇಕಾದಂಥ ವ್ಯತ್ಯಾಸ ಇದೆ. ಅಮೆರಿಕ ಪಾಕಿಸ್ತಾನಕ್ಕೆ ಆರ್ಥಿಕವಾಗಿ ಸಹಾಯ ಮಾಡುತ್ತೆ, ತಾಂತ್ರಿಕವಾಗಿ ಸಹಾಯ ಮಾಡುತ್ತೆ, ಚೀನಾವು ಕೂಡ ಪಾಕಿಸ್ತಾನಕ್ಕೆ ಎಲ್ಲವನ್ನೂ ಸಹಾಯ ಮಾಡುತ್ತೆ. ಇದೀಗ ಈ ತಾಲಿಬಾನ್ನ ಮುಖಾಂತರ ಪಾಕಿಸ್ತಾನದ ಮೇಲೂ ಕೂಡ ಹೊಡೆತವನ್ನು ತಿನ್ಬೋದು ಅಥವಾ ಹೊಡೆತವನ್ನು ಕೊಡಬಹುದು ಎನ್ನುವಂಥ ಆಲೋಚನೆ ರಷ್ಯಾಕ್ಕಿದೆ. ಇದೆಲ್ಲವೂ ಕೂಡ ಎರಡು ದೇಶಗಳ ನಡುವೆ ಆಗ್ತಾ ಇರುವಂಥ ಬೆಳವಣಿಗೆ. ಮತ್ತೊಂದು ಬೆಳವಣಿಗೆ ಈ ವಿಚಾರದಲ್ಲಿ ಏನಾಗಿದೆ ಅಂತ ಹೇಳಿದರೆ, ತಾಲಿಬಾನ್ ಹ್ಯಾಪಿ, ರಷ್ಯಾಗೂ ಕೂಡ ಖುಷಿಯಾಗಿದೆ. ರಷ್ಯಾ ತಾಲಿಬಾನ್ಗೆ ಅಂತಾರಾಷ್ಟ್ರೀಯ ಕಾನೂನು ಬದ್ಧತೆಯನ್ನು ಕೊಡುತ್ತೆ. ರಷ್ಯಾ ಬೆಂಬಲದಿಂದ ತಾಲಿಬಾನ್ ಪಾಕ್ಗೆ ಪ್ರಬಲ ಒಂದು ಸಂದೇಶವನ್ನು ಕಳಿಸುವ ಪ್ರಯತ್ನವನ್ನು ಮಾಡಿದೆ. ನಾನು ಆವಾಗಲೇ ಹೇಳಿದೆ, ಒಂದು ಪ್ರಬಲವಾದಂಥ ಸಂದೇಶ ಇದು. ಮೂರನೇದು ಮಿಲಿಟರಿ ಒಪ್ಪಂದ ರಷ್ಯಾ ತಾಲಿಬಾನ್ ಸಂಬಂಧವನ್ನು ಮತ್ತಷ್ಟೆಲ್ಲ ಬಲಪಡಿಸುತ್ತೆ. ಅಫ್ಘಾನಿಸ್ತಾನದಿಂದ ಅಮೆರಿಕ ನ್ಯಾಟೋ ಪಡೆಗಳೆಲ್ಲ ಹೊರಕ್ಕೆ ರಷ್ಯಾಗೆ ಅನುಕೂಲ ಆಗುತ್ತೆ. 2021 ತನಕವೂ ಕೂಡ ಅಮೆರಿಕಾದ ಸೇನಾಪಡೆ ಇಲ್ಲೇ ಇತ್ತು. ತಾಲಿಬಾನ್ ಅವರೆಲ್ಲ ಹೊರ ಕಳಿಸಿದ್ರಲ್ಲ ಅಮೆರಿಕಾದವರು, ಅಲ್ಲಿಯ ತನಕ 2021 ಒನ್ಸ್ ಅಗೇನ್ ತಾಲಿಬಾನ್ ಅವರು ಅಫ್ಘಾನಿಸ್ತಾನಕ್ಕೆ ಬರುವ ತನಕವೂ ಕೂಡ ಅಮೆರಿಕಾದ ಸೇನಾಪಡೆಗಳು ಅಫ್ಘಾನಿಸ್ತಾನದಲ್ಲಿ ಇತ್ತು. ಆಮೇಲೆ ಅವರೆಲ್ಲ ಹೊರಗಡೆ ಹೋದರು. ಈಗ ನೋಡಿ, ಇತ್ತೀಚೆಗೆ ಒಂದು ಬೆಳವಣಿಗೆ ಆಗಿದೆ. ಎಲ್ಲಿ? ರಷ್ಯಾದ ರಾಜಧಾನಿ ಮಾಸ್ಕೋದಲ್ಲಿ ತಾಲಿಬಾನ್ನ ಅಧಿಕೃತ ಧ್ವಜವನ್ನು ಹಾರಾಟ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಿದೆ. ತಾಲಿಬಾನ್ನ ಧ್ವಜ ಮಾಸ್ಕೋದಲ್ಲಿ ಹಾರಾಟ ಆಗುತ್ತೆ. ಒಂದು. ಎರಡನೇದ್ದು, ರಾಯಭಾರಿ ಅವರೇನು ಪತ್ರಗಳನ್ನು ಕೊಡ್ತಾರೆ ಅವೆಲ್ಲವನ್ನು ಕೂಡ ಅಂಗೀಕಾರ ಮಾಡೋದಕ್ಕೂ ಕೂಡ ಅವಕಾಶ ಇದೆ. ಮೂರನೇ ಬೆಳವಣಿಗೆ ಏನು ಅಂತ ಹೇಳಿದ್ರೆ, ಭದ್ರತಾ ಮಂಡಳಿಯ ಕಾಯಂ ಸದಸ್ಯ ರಾಷ್ಟ್ರವಾಗಿ ರಷ್ಯಾ ಇದೆ. ಎಲ್ಲಿ? ವಿಶ್ವಸಂಸ್ಥೆಯಲ್ಲಿ. ರಷ್ಯಾದ ಬಳಿ ವೀಟೋ ಎನ್ನುವಂಥ ಒಂದು ಅಧಿಕಾರ ಇದೆ. ಆ ಪವರನ್ನು ಬಳಕೆ ಮಾಡಿಕೊಂಡು ಅಮೆರಿಕ ಸೇರಿದಂತೆ ಯಾವುದಾದ್ರೂ ದೇಶಗಳು ಈ ತಾಲಿಬಾನ್ ಸರ್ಕಾರದ ವಿರುದ್ಧ ಹಕ್ಕನ್ನು ಚಲಾವಣೆ ಮಾಡೋದಕ್ಕೆ ಬಂದರೆ ತನ್ನ ವೀಟೋ ಅಧಿಕಾರವನ್ನು ಬಳಕೆ ಮಾಡಿಕೊಂಡು ತಾಲಿಬಾನನ್ನು ಕೂಡ ರಕ್ಷಣೆ ಮಾಡುವಂತಹ ಕೆಪಾಸಿಟಿ ರಷ್ಯಾಗಿದೆ.